ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಹೊಳೆಹೊನ್ನೂರು ಕೈಮರ ರಸ್ತೆಯಲ್ಲಿ ಭೀಕರ ಅಪಘಾತ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ವ್ಯಾಪ್ತಿಯಲ್ಲಿ ಇಂದು ಬೆಳಿಗ್ಗೆ ಬೆಚ್ಚಿಬೀಳಿಸುವ ಘಟನೆಯೊಂದು ಸಂಭವಿಸಿದೆ. ಹೌದು ವೀಕ್ಷಕರೇ, ಇಂದು ಬೆಳಿಗ್ಗೆ ಸುಮಾರು 8:30 ಸುಮಾರಿಗೆ ಹೊಳೆಹೊನ್ನೂರು ಕೈಮರ ರಸ್ತೆಯ ಮೂಡಲ ವಿಠಲಾಪುರ ಗ್ರಾಮದ ಬಳಿ ವೇಗವಾಗಿ ಬಂದ ಕಾರೊಂದು ಪಾದಚಾರಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಪಾದಚಾರಿ ವೃದ್ಧ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೇವಲ ಪಾದಚಾರಿ ಮಾತ್ರವಲ್ಲದೆ ಕಾರಿನಲ್ಲಿದ್ದ ಕುಟುಂಬದ ಸದಸ್ಯರಿಗೂ ಈ ಅಪಘಾತದಲ್ಲಿ ತೀವ್ರ ಪೆಟ್ಟಾಗಿದೆ. ಕಾರಿನಲ್ಲಿದ್ದ 4 ಮಕ್ಕಳು ಸೇರಿದಂತೆ ಕುಟುಂಬಸ್ಥರು ಗಾಯಗೊಂಡಿದ್ದು, ಕೂಡಲೇ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹೊಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಳ್ಳಂಬೆಳಿಗ್ಗೆ ನಡೆದ ಈ ದುರಂತದಿಂದ ಮೂಡಲ ವಿಠಲಾಪುರ ಗ್ರಾಮದಲ್ಲಿ ಶೋಕದ ಛಾಯೆ ಆವರಿಸಿದೆ. ಅತಿ ವೇಗದ ಕಾರಣದಿಂದಾಗಿ ನಿಯಂತ್ರಣ ಕಳೆದುಕೊಂಡ ಕಾರು ಚಾಲಕ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ದಿನನಿತ್ಯ ಅಪಘಾತಗಳು ಹೆಚ್ಚುತ್ತಿವೆ. ಅತಿ ವೇಗ ನಿಮ್ಮ ಪ್ರಾಣದ ಹಕ್ಕಿ ಹಾರಿಸಬಹುದು. ಹುಷಾರ್. ಚಾಲಕರು ಕಾನೂನು ಪಾಲನೆ ಮಾಡಿ. ಬೈಕ್ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ. ಕಾರು ಚಾಲಕರು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕಿಕೊಳ್ಳಿ. ನಿಮ್ಮ ಜೀವನದ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಅಯ್ಯೋ, ಸಣ್ಣ ಮಕ್ಕಳೆಲ್ಲ ಅಜ್ಜ ಹೆಂಗ್ ಬಂದವ್ರು ಒಂದೊಂದು ಬರ್ಲಿಲ್ಲ ಬರೀ ಇವ್ರಿಗೆ ಆಸ್ಪತ್ರೆಗೆ ಅವನು ಡ್ರೈವರ್ ಏ ಬಾಗ್ಲು ಹೋಗ್ಬಾರ ಮೊದ್ಲೇ ಆಸ್ಪತ್ರೆ ಬರೋಣ ನೀನು. ಅವ್ರಿಗೆ ಗೊತ್ತು ಸರ್, ನಾವು ವಾರದಲ್ಲಿ ಜಮ್ಮಂದು ಕೇಳಿ ಬಂದ್ವಿ. ಏನೋ ಡಮ್ಮಂತಲ್ಲ ಅಂತ ನಾನು ಬಂದ ಯಾರಿಗೆ ಪೈಸಾ ಆಯಾದ್ರು ಆಸೆ ಮಕಾನ್ ಕಾಣ್ತಾ ಇಲ್ಲ. पोटला के अभी मच्छे साथ में आज ये पोटली वाला नमे पोटली वाला नहीं है तो नहीं है। ये पोटली वाला जाता रहता उन्हें शर्ट रहता उसका पंजी नहीं घर से मांगे सुनोगे आप तो पता चला पूरा मुंबई के लिए कार है। ಯಾರನ್ನು ಗೊತ್ತಿಲ್ಲ, ನಾವು ಮಗ ಕಾಣಿಸ್ತಾ ಮಗ ಕಾಣಿಸ್ತಾ ಡೈಲಿ ಒಬ್ಬನ ಅಜ್ಜ ಹೋಗ್ತಾನೆ. ಅಜ್ಜ ಅಲ್ಲ, ಅಜ್ಜ ಚೀಲ ಹಿಡ್ಕೊಂಡು ನಮ್ಮೂರಾಗ ಚೀಲ ಹಿಡ್ಕೊಂಡು ಅಡ್ಡಿರ್ತಾನಲ್ಲ ಅಜ್ಜ, ಅವನಲ್ಲ ಯಾರಿಂದ ಮಕ್ಕಳು ಗೊತ್ತಾಗ್ತಿಲ್ಲ. ಹೊಡೆದಿರೋದ